ಇವತ್ತು ಒಂದು ದೇಶ ತಗೊಳ್ಳೋ ಒಂದೇ ಒಂದು ನಿರ್ಧಾರದಲ್ಲಿ ವರ್ಲ್ಡ್ ಎಕಾನಮಿಯಲ್ಲಿರೋ ಟಾಪ್ 10 ಕಂಟ್ರಿಗಳ ಒಂದು ದೊಡ್ಡ ಒಂದು ಹಣೆ ಬರಹಣ ಇದೆ. ಸೊ ಆ ಒಂದು ಕಂಟ್ರಿ ಯಾವುದು ಅಂತಂದ್ರೆ ಅದು ಬಂದ್ಬಿಟ್ಟು ಇರಾನ್ ಅನ್ನೋ ಒಂದು ದೇಶ. ಸೊ ಈ ಒಂದು ದೇಶ ದೊಡ್ಡ ಒಂದು ಸ್ಟೇಟ್ಮೆಂಟ್ ಅನ್ನೋದು ಕಟ್ಟಿದೆ. ಏನಂತ ನೋಡಿದ್ರೆ, ನಾವು ಇನ್ನೇನು ಕೆಲವೇ ದಿವಸಗಳಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಾವು ಮುಚ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಏನಿದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತಂದ್ರೆ, ಇದು ಬಂದ್ಬಿಟ್ಟು ವಿಶ್ವದ ಅತಿ ದೊಡ್ಡ ಒಂದು ಆಯಿಲ್ ಸಪ್ಲೈ ಮಾಡೋ ದೊಡ್ಡ ಒಂದು ಜಲಸಂಧಿ ಆಗಿರುತ್ತೆ. ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಒಂದು ದಿನಕ್ಕೆ ಇಲ್ಲಿಂದ ಮಾತ್ರ ಹೋಗ್ಬಿಟ್ಟು 21 ಮಿಲಿಯನ್ ಬ್ಯಾರಲ್ ಆಯಿಲ್ ಗಳನ್ನ ಹೋಗ್ಬಿಟ್ಟು ಈ ಒಂದು ಮಾರ್ಗದ ಮೂಲಕ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಮುಚ್ಚಿದ್ರೆ ಏನಾಗುತ್ತೆ ಅಂತ ನೋಡಿದ್ರೆ, ಅಂದ್ರೆ ಇಂಡಿಯಾಗೆ ಬೇಕಾದ 80% ಆಯಿಲ್ ಅಲ್ಲಿ 40% ಆಯಿಲ್ ನ ಈ ಒಂದು ಮಾರ್ಗದಿಂದಲೇ ತರಿಸ್ಕೊತಾ ಇದ್ದಾರೆ. ಅದ್ ಮಾತ್ರ ಅಲ್ಲದೆ ಹೋಗ್ಬಿಟ್ಟು ಈ ಒಂದು ಮಾರ್ಗದಿಂದ ಸುಮಾರು ರೀತಿಯಾದ ಒಂದು ಸರಕುಗಳು ಸಹ ಹೋಗ್ಬಿಟ್ಟು ಇಂಡಿಯಾಗೆ ಬಂದು ಸೇರ್ತಾ ಇದೆ. ಇದರಿಂದ ಇಂಡಿಯಾದಲ್ಲಿ ಪೆಟ್ರೋಲ್ ರೇಟ್ 1 to ಡಬಲ್ ಆಗೋದ್ರಲ್ಲಿ ನೀವು ಅನ್ಕೊಂಡಿರೋದಷ್ಟಕ್ಕೂ ಜಾಸ್ತಿ ಇರುತ್ತೆ ಪೆಟ್ರೋಲ್ ರೇಟ್. ಸೊ ಇದರಿಂದ ಇಂಡಿಯಾ ಮಾತ್ರ ಅಂದ್ಬಿಟ್ಟು ಇಂಡಿಯಾ ಸೇರಿದಂತೆ ಸುಮಾರು ಕಂಟ್ರಿನ ಒಂದು ಎಕಾನಮಿ ಕೆಳಗಡೆ ಹೋಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಸೊ ಇದೇ ತರ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.